स्वाहा ह्रीं क्रों सहस्रेश्वराय स्वाहा स्वाहा ह्रां क्रीं क्रों सहस्रेश्वराय 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 स्वाहा
ओम अग्ना विष्णु सजोषसे वर्धन्तु भाग्यरः दुर्गेर्वैदेभिरागतम् स्वाहा आजस्तमे पधवस्तमे प्रस्तमे सोमस्तमे श्रावस्तमे सुदिष्टमे ज्योतिष्टमे सुमस्तमे प्राणस्तमे
मे वीराजमे मोदस्तमे धातन्तमे गनिष्ठमानन्तमे सूक्तन्तमे सुकृतन्तमे वित्तन्तमे वेद्यन्तमे मतिस्तमे सुमतिस्तमे शन्तमे मयस्तमे प्रियन्तमे लुकामस्तमे कामस्तमे सोमनसस्तमे भद्रन्तमे श्रेयस्तमे वस्यस्तमे यशस्तमे भगस्तमे द्रविणन्तमे यन्तातमे धर्तातमे क्षेमस्तमे धृतिस्तमे विश्वन्तमे सप्तमशतमे नवदशकमहेकविंशतिस्तमे त्रयोविंशतिस्तमे पञ्चविंशतिस्तमे सप्तविंशतिस्तमे नीलाञ्जना समाभासं रविपुत्रं यमाग्रजं सम्भूतं तं नमामि शनैश्चरं नमो ವೃಷಭಧ್ವಜಾಯ ಹೋಮ ಹವನಾದಿ ಮಾಡಿರ್ತೀವಿ. ಆ ಎಲ್ಲದರ ಫಲವನ್ನು ಕೂಡ ಅಗ್ನಿದೇವ ಆಯಾ ದೇವರುಗಳಿಗೆ ಸಮರ್ಪಣೆ ಮಾಡಿ ಗಣಪತಿ ನವಗ್ರಹ ಮತ್ತೆ ಪ್ರತ್ಯಕ್ಷವಾಗಿ ಆ ಶನಿ
ಆಯಿತಾ? ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಗವದ್ ಭಕ್ತರಲ್ಲಿ ವಿಶೇಷವಾದಂಥ ವಿಚಾರವನ್ನು ತಿಳಿಸ್ಕೊಡೋದೇನೆಂದರೆ, ಅತ್ತಿಬೆಲೆ ಹಾಗೂ ಚಂದಾಪುರದ ಮಧ್ಯಭಾಗದಲ್ಲಿ ಇರತಕ್ಕಂಥ ಮಂಚನಹಳ್ಳಿ ಅನ್ನುವಂಥ ಗ್ರಾಮದಲ್ಲಿ ವಿಶೇಷವಾಗಿ ನಡೆದಾಡುವ ಬಸವಣ್ಣನವರಿರ್ತಕ್ಕಂಥ ಕ್ಷೇತ್ರ ಹಾಗೂ ಶನೈಶ್ಚರ ಸ್ವಾಮಿಯ ದಿವ್ಯ ದೇಗುಲ ಇರ್ತಕ್ಕಂಥ ಒಂದು ಮಹಾಕ್ಷೇತ್ರ. ಇವತ್ತು ಪ್ರಾಯಶಃ ನಮ್ಮೆಲ್ಲರ ಒಂದು ಅದೃಷ್ಟವೇ ಸರಿ. ಯಾಕೆಂತಂದರೆ ಒಂದು ಕ್ಷೇತ್ರದ ದರ್ಶನ ಮತ್ತು ಅಲ್ಲಿ ಮಾಡುವಂಥ ಯಾಗ ಇದೆಯಲ್ಲ, ಇದರ ಪ್ರಸಾದ ಕೇವಲ ಬಂದವರಿಗೆ ಮಾತ್ರ ಅಲ್ಲದೆ ಪ್ರತಿಯೊಬ್ಬರಿಗೂ ಈ ಪ್ರಸಾದ ಸಿಗುತ್ತೆ, ನಿಮಗೂ ಸಿಗುತ್ತೆ. ಈಗ ನೋಡ್ತಾ ಇರ್ತಕ್ಕಂಥ ನಿಮಗೂ ಆ ಪ್ರಸಾದ ಸಿಗುತ್ತೆ. ವಿಶೇಷವಾಗಿ ನಡೆಯುವಂಥ ಈ ಒಂದು ಯಾಗದಲ್ಲಿ ಎಲ್ಲರೂ ಪಾಲ್ಗೊಂಡ್ರಿ. ಆದರೆ ಈ ಒಂದು ಶನೈಶ್ಚರ ಮಹಾಯಾಗದ ಕುರಿತಾಗಿ ಒಂದು ಸಣ್ಣ ವಿಚಾರವನ್ನು ನಾನು ನಿಮಗೆ ತಿಳಿಸ್ಬೇಕು. ನೋಡಿ, ದಿನಾಂಕ 28/3/2025 ಅಂದರೆ ನಿನ್ನೆ ದಿನ, ಇವತ್ತೇನು ನಾವು ವಿಡಿಯೋ ಮಾಡ್ತಾಯಿದ್ದೀವಿ, ನಿನ್ನೆ ದಿನ ಶನೈಶ್ಚರ ಸ್ವಾಮಿ ಕುಂಭರಾಶಿಯಿಂದ ಮೀನರಾಶಿಗೆ ತಮ್ಮ ಪ್ರಯಾಣವನ್ನು ಶುರು ಮಾಡಿ ಇವತ್ತು ತಮ್ಮ ಪ್ರಯಾಣವನ್ನು ಮುಗಿಸಿ ಕುಂಭರಾಶಿಗೆ ಇರತಕ್ಕಂಥ ಜನ್ಮಶನಿಯನ್ನು ಮುಗಿಸ್ಕೊಂಡು ಮೀನರಾಶಿಗೆ ಪ್ರಾರಂಭ ಆದರು. ಮೀನರಾಶಿಗೆ ಜನ್ಮಶನಿ. ಈಗ ಈ ಕುರಿತಾಗಿ ಮೇಷರಾಶಿಯವರಿಗೆ ಸಾಡೆ ಸಾತಿ ಪ್ರಾರಂಭ, ಕರ್ಕಾಟಕ ರಾಶಿಯವರಿಗೆ ಅಷ್ಟಮ ಶನಿ ಸಮಾಪ್ತಿ, ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಬರ್ತಾ ಇದೆ, ಕನ್ಯಾ ರಾಶಿಯವರಿಗೆ ಕಂಟಕ ಶನಿ ಬರ್ತಾ ಇದೆ, ತುಲಾ ರಾಶಿಯವರಿಗೆ ಪಂಚಮ ಶನಿ ದೂರ ಆಗ್ತಾ ಇದೆ. ವಿಶೇಷವಾಗಿ ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ, ಧನುರಾಶಿಯವರಿಗೆ ಅರ್ಧಾಷ್ಟಮ, ಮಕರ ರಾಶಿಗೆ ಬಿಡುಗಡೆ, ಕುಂಭ ರಾಶಿಗೆ ಅಂತ್ಯ ಶನಿ. ಇದು ಜ್ಯೋತಿಷ್ಯ ಪರವಾಗಿ ಹೇಳುವಂಥ ವಿಶೇಷ. ಸರಿ, ಹೀಗಿದ್ದಾಗ ಏನಾಗುತ್ತೆ, ಸಾಧಾರಣವಾಗಿ ನಾವು ಶನಿ ಅಂದ್ರೆ ಭಯ ಪಡ್ತೀವಿ ಕಣ್ರಿ. ಯಾರೂ ಕೂಡ ಶನಿಗೆ ಭಯ ಪಡಬಾರ್ದು. ಎಲ್ಲರೂ ಶನೈಶ್ಚರ ಸ್ವಾಮಿ ದೇವಸ್ಥಾನಕ್ಕೆ ಭಕ್ತಿಯಿಂದ ಹೋಗಬೇಕು. ಭಯ ಪಡೋಕ್ಕೇನು ಶನೈಶ್ಚರ ಏನು ಯಮನ ಅಥವಾ ರಾಕ್ಷಸನ ಅಲ್ಲ. ಶನಿ ಪರಮಾತ್ಮ ಕರ್ಮಕಾರಕ. ಶನಿಗೆ ಅಂತ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಅದನ್ನು ಫಾಲೋ ಮಾಡಲೇಬೇಕು. ಒಮ್ಮೆ ಶನಿಗೆ ಆ ಪರಮಾತ್ಮ ಕೊಟ್ಟಂತಹ ಕೆಲಸವನ್ನು ಶನಿ ಪರಿಪೂರ್ಣ ಆಗೋವರೆಗೂ ಬಿಡೋದಿಲ್ಲ. ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹೇಶ್ವರರು ಬಂದು ಅಡ್ಡ ಮಾಡಿ ಶನಿ ನಿಲ್ಲಿಸು, ಈ ಕಷ್ಟ ಕೊಡಬೇಡ ಈ ಮನುಷ್ಯನಿಗೆ ಅಂತ ಹೇಳೋ ಅಧಿಕಾರ ಯಾರಿಗೂ ಇಲ್ಲ ಒಮ್ಮೆ ಶನಿಗೆ ಕೊಟ್ಟಾಗ. ಅದಕ್ಕೋಸ್ಕರ ಅವನನ್ನು ಕರ್ಮಕಾರಕ, ಕರ್ಮಾಧಿಪತಿ ಅಂತ ಕರೆದ್ವಿ. ಹಾಗಾಗಿ ಶನಿ ಯಾವಾಗ ನಮಗೆ ಸಾಡೆ ಸಾತಿ ಇನ್ನೊಂದು ಮತ್ತೊಂದು ಮಗದೊಂದು ಬರುತ್ತೋ ಅಂಥ ಸಮಯದಲ್ಲಿ ನಾವು ಭಯ ಪಡ್ತೀವಿ. ಅಯ್ಯೋ ಶನಿ ಏನು ಮಾಡಿಬಿಡ್ತಾನೋ, ನನ್ನ ಪ್ರಾಣ ಎಲ್ಲಿ ಹರಣ ಮಾಡಿಬಿಡ್ತಾನೋ, ನನ್ನ ಆಸ್ತಿನಲ್ಲಿ ಕರಗಿಸ್ಬಿಡ್ತಾನೋ, ಎಲ್ಲಿ ನನ್ನ ಹೆಸರನ್ನು ಕೆಡಿಸ್ಬಿಡ್ತಾನೋ, ಎಲ್ಲಿ ನನ್ನ ವ್ಯಾಪಾರ ಲಾಸ್ ಆಗಿಬಿಡುತ್ತೋ, ಈ ಸಮಯದಲ್ಲಿ ಏನಾದರೂ ತೊಂದರೆ ಆಗುತ್ತಾ, ಹೀಗೆ ನಾವು ಭಯ ಪಡ್ತೀವಲ್ಲ, ಆ ಭಯನೇ ಶನಿ. ಆ ಭಯ ಪಡಕ್ಕೆ ಹೋಗ್ಬಿಡಿ. ಪ್ರತಿಯೊಬ್ಬರು ಕೂಡ ಭಕ್ತಿಯಿಂದ ಶನೈಶ್ಚರ ದೇವಸ್ಥಾನಕ್ಕೆ ಹೋಗಿ. ಇವತ್ತು ಈ ಮಂಚನಹಳ್ಳಿ ಗ್ರಾಮದಲ್ಲಿ ನಡೆದಾಡುವ ಬಸವಣ್ಣನವರಿರ್ತಕ್ಕಂಥ ಈ ಒಂದು ಮಹಾಕ್ಷೇತ್ರ ಶನೈಶ್ವರ ಕ್ಷೇತ್ರದಲ್ಲಿ 1,00,000 ಸ್ವಾಹಾಕಾರದ ಶನೈಶ್ಚರ ಮಹಾಯಾಗವನ್ನು ಸುಮಾರು 40ರಿಂದ 50 ಜನ ಪುರೋಹಿತರ ಸಮ್ಮುಖದಲ್ಲಿ, ಸಹಸ್ರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಈ ಒಂದು ಮಹಾಯಾಗವನ್ನು ಇಲ್ಲಿ ನೆರವೇರಿಸಲಾಯಿತು. ಸುಮಾರು 5 ಹೋಮದ ಕುಂಡಗಳಲ್ಲಿ, ಒಂದೊಂದು ಹೋಮದ ಕುಂಡಲ್ಲೂ 5 ಜನ ಪ್ರತ್ಯೇಕವಾಗಿ ಶಿವಾಚಾರ್ಯರು ಕುಳಿತುಕೊಂಡು ಈ 1,00,000 ಸ್ವಾಹಾಕಾರ ಮಹಾಯಜ್ಞವನ್ನು ಪರಿಪೂರ್ಣ ಮಾಡಿದ್ದಾರೆ. ಪರಿಪೂರ್ಣ ಅನ್ನೋದಕ್ಕಿಂತ ಆ ಯಾಗವನ್ನು ದಿಗ್ವಿಜಯ ಮಾಡಿದ್ದಾರೆ. ಈ ಒಂದು ಪೂಜಾ ಕೈಂಕರ್ಯದಲ್ಲಿ ಇವತ್ತಿನ ದಿನ ಬೆಳಗ್ಗೆ ಅಂದರೆ ಶನಿವಾರದ ದಿನ ಬೆಳಗ್ಗೆ 5:30ಗೆ ಮಂಗಳವಾದ್ಯ ಪ್ರಾರಂಭ ಆಗಿ ಸುಮಾರು ಈ ಸುತ್ತಮುತ್ತ ನಿಮ್ಮ ಮಂಚನಹಳ್ಳಿ ಗ್ರಾಮದ ಸುತ್ತಮುತ್ತ ಅತ್ತಿಬೆಲೆ, ಚಂದಾಪುರ, ಸರ್ಜಾಪುರ, ಹೊಸೂರು, ಬಾಗಲೂರು, ಬೇರಿಕೆ ಈ ಸುತ್ತಮುತ್ತ ಇರತಕ್ಕಂಥ ಕಲಾಕಾರರು, ವಾದ್ಯ ಸೇವೆ ಮಾಡುವಂಥ ಎಲ್ಲರೂ ಕೂಡ ಸುಮಾರು ಒಂದು 20 ಜನಕ್ಕಿಂತ ಅಧಿಕವಾಗಿ ಬಂದು ಕಲಾವಿದರು ಬಂದು ಇವತ್ತು ನಾದಸ್ವರ ಮತ್ತು ಡೋಲನ್ನು ನುಡಿಸಿ ಇಲ್ಲಿ ನಾದಸ್ವರದ ಒಂದು ಮಳೆಯನ್ನು ಗರೆದರು. ಅದೊಂದು ಕಾರ್ಯಕ್ರಮ ಬೆಳಗ್ಗೆಯಿಂದ ಪ್ರಾರಂಭ ಆಗ್ತಾ 6 ಗಂಟೆ 6:30 ಸುಮಾರು ಆಸ್ಪಾಸಿನಲ್ಲಿ ಸ್ವಾಮಿಗೆ ಸಂತೃಪ್ತಿಯಾಗಿ ಪಂಚಾಮೃತ ಅಭಿಷೇಕ, ಅದಾದಮೇಲೆ ಮಹಾಸಂಕಲ್ಪವನ್ನು ಮಾಡಿ ವೇದಿಕಾರ್ಚನೆಯನ್ನು ಮಾಡಿ ಬರುವಂತಹ ಭಕ್ತರು ಎಲ್ಲರಿಗೂ ಕೂಡ ಸಂಕಲ್ಪ ಪ್ರತ್ಯೇಕಂ. ಯಾರಿಗೂ ಇಲ್ಲೇನು ಶ್ರೀಮಂತರು ಅಂತೇಳಿ ಚೇರ್ ಮೇಲೆ ಕೂಡಿಸಿ ಸಂಕಲ್ಪ ಇಲ್ಲ, ಬಡವರು ಅಂತೇಳಿ ನೆಲದ ಮೇಲೆ ಕೂಡಿಸಿ ಸಂಕಲ್ಪ ಏನಿಲ್ಲ, ಶ್ರೀಮಂತರಿಗೆ ಅಂತ ಎಲೆ ಹಾಸಿ ಅವ್ರಿಗೇನು ಪ್ರಸಾದ ಇಲ್ಲ. ಶ್ರೀಮಂತರಾಗಲಿ ಬಡವರಾಗಲಿ ಸ್ವಾಮಿ ಮುಂದೆ ಎಲ್ಲರೂ ಒಬ್ಬರೇ, ಮನುಷ್ಯರು ಮಾತ್ರನೇ ಅಷ್ಟೇ. ಬಿಟ್ಟರೆ ನಮ್ಮ ದೋಷಗಳು ನಮ್ಮ ಯೋಗಗಳು ನಮಗೆ ಭಗವಂತ ಕೊಡ್ತಾನೆ, ಬಿಟ್ಟರೆ ಶ್ರೀಮಂತಿಕೆ ಬಡತನ ನಮ್ಮಲ್ಲಿ ಇರೋದಿಲ್ಲ. ಹಾಗಾಗಿ ಈ ಯಾಗಕ್ಕೆ ವಿಶೇಷವಾಗಿ ಬಂದಂಥ ನೇರವಾಗಿ ಪ್ರತ್ಯಕ್ಷ ಪರೋಕ್ಷ ನೇರವಾಗಿ ಬಂದಂಥ ಅಷ್ಟೂ ಜನ ಭಕ್ತಾದಿಗಳನ್ನು ಕೂಡಿಸಿ ಪ್ರತ್ಯೇಕವಾಗಿ ಸಂಕಲ್ಪವನ್ನು ಮಾಡಿಸಲಾಗಿದೆ. ಜೊತೆಗೆ ಕೆಲವರೆಲ್ಲ ಮೊದಲೇ ಹಣವನ್ನು ಪಾವತಿ ಮಾಡಿ ಪೂಜೆಗೆ ರಸೀದಿಯನ್ನು ತಗೊಂಡವ್ರಿಗೆ
ಸಂಕಲ್ಪವನ್ನು ಕೂಡ ಮಾಡಲಾಗಿದೆ. ಯಾರನ್ನೂ ಇಲ್ಲಿ ಬಿಟ್ಕೊಳ್ಳಿಕ್ಕಾಗಲ್ಲ ಅಂಥ ಮಹಾಯಾಗವನ್ನು ಸಂಪೂರ್ಣ ಮಾಡಿ ವಿಶೇಷವಾಗಿ ಗೋಪುರದ ವಿಮಾನ ಗೋಪುರದ ಕಲಶ ಕುಂಭಾಭಿಷೇಕ 12 ವರ್ಷಕ್ಕೊಮ್ಮೆ ಮಾಡುವಂತಹ ಮಹಾಕುಂಭಾಭಿಷೇಕ. ಇವತ್ತು ನಮ್ಮ ಅದೃಷ್ಟ ಇಲ್ಲಿ ಶನೇಶ್ವರನ ಯಾಗ ಮಾಡಬೇಕು ಅಂತ ಬಸಪ್ಪನವ್ರನ್ನ ಕೇಳೋದಕ್ಕೆ ಒಂದು ಅನುಜ್ಞೆಯನ್ನು ಕೊಟ್ಟರು. ಆ ಅನುಜ್ಞೆಯನ್ನು ತೊಗೊಂಡು ಕುಂಭಾಭಿಷೇಕನ ಮಾಡಬೇಕಂದ್ರೆ ಸಂತೋಷ ಮಾಡಿ ಅವನ ಸಂಕಲ್ಪ ಇದ್ದರೆ ನಾವು ಯಾರು ತಪ್ಸೋಕ್ಕಾಗತ್ತೆ. ಇವತ್ತು ಪರ್ವಕಾಲ, ಹಾಗಾಗಿ ಕುಂಭಾಭಿಷೇಕನೂ ಆಯಿತು, ಪ್ರಧಾನ ಕಲಶ ಸ್ವಾಮಿ ವಿಗ್ರಹಕ್ಕೆ ಅಭಿಷೇಕ ಆಯಿತು, ವಿಶೇಷವಾಗಿ ವೃಷಭ ಪೂಜೆ ಆಯಿತು. ನೋಡಿ, ಈಶ್ವರನ ವಾಹನ ಯಾವುದು ಅಂದರೆ ನಂದಿ, ವೃಷಭ ಅಂತೀವಿ. ಹೇ ವೃಷಭರಾಜ, ವೃಷಭರಾಜನನ್ನು ಕರಿತೀವಿ ನಾವು. ಬಾ ಭಗವಂತ ಬಾ, ನನ್ನ ಬಳಿಗೆ ಬಾ. ಪ್ರತಿಯೊಬ್ಬರು ಕೂಡ ಅವಸಾನ ಕಾಲದಲ್ಲಿ ಗೋದಾನ ಮಾಡಬೇಕು, ವೃಷಭ ದರ್ಶನ ಮಾಡಬೇಕು. ಅವಸಾನ ಕಾಲ ಅಂದರೆ ಏನು ಗೊತ್ತಾ, ಇನ್ನೇನು ಸಾಯ್ತೀವಿ ಅನ್ನೋಂಥ ಕಾಲನ ಅವಸಾನ ಕಾಲ ಅಂತ ಹೇಳ್ತೀವಿ. ಆ ಕಾಲದಲ್ಲಿ ನಾವು ಮಾಡಬೇಕಾದ್ರೆ ಎರಡೇ, ಒಂದು ಗೋದಾನ ಮಾಡಬೇಕು ಅಂದರೆ ನಮ್ಮ ಒಂದು ಆತ್ಮಶಾಂತಿ ಆಗಲಿ ಅಂತ, ಇನ್ನೊಂದು ವೃಷಭ ದರ್ಶನವನ್ನು ಮಾಡಬೇಕು, ಆವಾಗಲೇ ಶಿವನ ದರ್ಶನ ಆಗೋದು. ಅಂಥ ವೃಷಭಕ್ಕೆ ನಡೆದಾಡುವ ಬಸವಣ್ಣನವರಿಗೆ ಪೂಜೆ ಮಾಡಿ ಅವರ ಸಮ್ಮುಖದಲ್ಲಿ ಪೂರ್ಣಾಹುತಿ ಮಹಾಮಂಗಳಾರತಿ ವಿಶೇಷವಾಗಿ ಕಾರ್ಯಕ್ರಮ ನಡೀತು. ಇದ್ರ ಬಗ್ಗೆ ಎರಡು ಮಾತಿಲ್ಲ, ನೀವು ಸಾರ್ವಜನಿಕರಿಗೆ ಒಂದಿಬ್ಬರು ಮಾತಾಡ್ತಾರೆ, ನೀವು ಕೇಳಿಸ್ಕೋತೀರ ಅವ್ರ ಬಗ್ಗೆ ಎಷ್ಟು ಚೆನ್ನಾಗಿ ಒಂದು ಯಾಗದ ಬಗ್ಗೆ ವರ್ಣಿಸ್ತಾರೆ. ಮತ್ತು ಈ ಕ್ಷೇತ್ರದ ಬಗ್ಗೆ ಎಲ್ಲರೂ ಪ್ರಸಾದ ತೊಗೋತಾ ಇದ್ದಾರೆ, ಎಲ್ಲರಿಗೂ ಅನ್ನದಾನ ಇದೆ. ಯಾರಿಗೂ ಕೂಡ ಭಗವಂತನ ಆಶೀರ್ವಾದ ಇಲ್ಲದೆ ಇಲ್ಲಿಂದ ಹೋಗೋದಿಲ್ಲ. ಇವತ್ತಿಲ್ಲಿ ಬಂದಿದ್ದಾರೆ, ಈ ಸ್ವಾಮಿಯನ್ನು ದರ್ಶನ ಮಾಡಿದ್ದಾರೆ, ಯಾಗಕ್ಕೆ ಪಾಲ್ಗೊಂಡಿದ್ದಾರೆ. ಖಂಡಿತವಾಗಲೂ ನಿಮಗೆ ಸಾಡೆ ಸಾತಿ ಇರಲಿ, ಜನ್ಮ ಶನಿ ಇರಲಿ, ಅಷ್ಟಮ ಶನಿ ಇರಲಿ, ಪಂಚಮ ಶನಿ ಇರಲಿ, ಅದು ಯಾವುದೇ ಶನಿ ಇರಲಿ, ಶನಿಗೆ ಸಂಬಂಧಪಟ್ಟಂಥ ಭಯ ನಿಮಗೆ ಬೇಡ. ಖಂಡಿತವಾಗಲೂ ಅನುಕೂಲ ಆಗುತ್ತೆ. ಹಾಗೂ ಈ ದೇವಸ್ಥಾನದಲ್ಲಿ ನಮ್ಗೆ ಅವಕಾಶ ಮಾಡಿಕೊಟ್ರು, ಯಾಕೆಂದರೆ ಈ ಧರ್ಮದರ್ಶಿಗಳಾಗ್ಬೋದು ಭಾಳ ಅವಕಾಶ ಮಾಡಿಕೊಟ್ರು. ಜಾಗ ಸ್ವಾಮಿ ನೀವೇನಾದರೂ ಮಾಡಿ ನಾವು ವ್ಯವಸ್ಥೆ ಮಾಡ್ತೀವಿ ಅಂತ ಮಾಡಿಕೊಟ್ರು. ಜೊತೆಗೆ ಒಬ್ಬರು ವಸ್ತ್ರವನ್ನು ಕೊಡಿಸಿದ್ರು ಎಲ್ಲ ಪುರೋಹಿತರಿಗೆ ಪಂಚೆ. ಬಂದು ನಮ್ಮ ಮುರಳಿಯವರು ಎಲ್ಲರಿಗೂ ಲಾಡು ಪ್ರಸಾದವನ್ನು ನಾನು ಕೊಡಿಸ್ತೀನಿ ಸ್ವಾಮಿ ಅಂತ ಮುಂದೆ ಬಂದು ಕೊಡಿಸಿದ್ರು. ಸ್ವಯಂ ಸೇವಕರಾಗಿ ವಾಲಂಟ್ರೀಸ್ ಆಗಿ ಎಲ್ಲರೂ ಕೂಡ ಬಂದು ಸೇವೆ ಮಾಡಿದ್ರು. ಇವತ್ತು ಎಷ್ಟೋ ಜನ ನೋಡ್ತೀವಿ ವಾಲಂಟ್ರಾಗಿ ಮಾಡೋದಕ್ಕೆ ಹಿಂಜರಿತಾರೆ. ವಾಲಂಟ್ರಾಗಿ ಸುಮಾರು ಓಡಾಡಿ ಧೂಳು ರಾತ್ರಿ ಎಲ್ಲ ನಿದ್ರೆ ಕೆಟ್ಟು ಈ ಒಂದು ಕಾರ್ಯಕ್ರಮ ಮಾಡಿದ್ದೀರಾ. ಎಲ್ಲರಿಗೂ ಒಳ್ಳೆಯದಾಗಲಿ, ಕಷ್ಟಪಟ್ಟವ್ರಿಗೂ ಒಳ್ಳೆಯದಾಗಲಿ, ಕಷ್ಟಪಡ್ದಿರೋರಿಗೂ ಒಳ್ಳೆಯದಾಗಲಿ. ಅದಕ್ಕೆ ಸಂಕಲ್ಪಕ್ಕೆ ನಾನು ಪ್ರಧಾನವಾಗಿ ಹೇಳಿದೆ, ಪ್ರತ್ಯಕ್ಷಂ ಪರೋಕ್ಷಂ, ಆಗತಾನಂ ಅನಾಗತಾನಂ, ಅಶಕ್ತಾನಂ. ಬರೋಕ್ಕಾಗದೇ ಇರೋರ ಕಥೆ ಏನವಾಗ, ಅವ್ರಿಗೂ ಫಲ ಸಿಕ್ಕಲಿ, ಎಲ್ಲರಿಗೂ ಫಲ ಸಿಕ್ಕಿ ಭಗವಂತನ ಆಶೀರ್ವಾದ ಮಾಡಲಿ. ವಿಶೇಷವಾದಂಥ ಯಾಗಕ್ಕೆ ನೀವೆಲ್ಲರೂ ಬಂದಿದ್ದೀರಾ. ಬರದೇ ಇರೋರಿಗೂ ಈ ಯಾಗದ ಫಲ ನಿಮ್ಗೆ ಸಿಗಲಿ. ನೋಡ್ತಾ ಇದ್ದೀರಲ್ಲ, ನೀವೀಗ ನೋಡ್ತಾ ಇದ್ದೀರಲ್ಲ, ನಿಮಗೂ ಈ ಯಾಗದ ಫಲ ಸಿಗಲಿ ಅಂತ ನಾನು ಈ ಮೂಲಕ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.